ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಜಯಪುರ ಜನಸಂಖ್ಯೆ ಜಾಸ್ತಿ ಇದೆ, ಅಭಿಮಾನಿಗಳು ಕೂಡ ಜಾಸ್ತಿ ಇದ್ದಾರೆ. ಹೋದ ವರ್ಷದ ವಿನ್ನರ್ ಇಲ್ಲೇ ಇದ್ದಾರೆ. ಹೋದ ವರ್ಷದ ವಿನ್ನರ್ ಇವ್ರೆ. ಈ ಕಾಂಪಿಟೇಷನ್ ಯಾಕೆ ಮನೆಗೆ ಹೋದ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾರೆಲ್ಲ ಇದ್ದಾರೆ. ಈ ಸಲ ವಿನ್ ಆಗ್ತೀರಾ? ಅಲ್ಲಿದ್ದಾರೆ ನೋಡಿ ವಿನ್ನರು. ಇದ್ದಾರೆ ಆಲ್ರೆಡಿ. ಇಪ್ಪತ್ತಾರಕ್ಕ ಯುವಕ 22 ಇದೆ. 26 ಮುಟ್ಟಿದ್ದಾರೆ ಬೇಕು. ಸರ್ ಈಗ 6ನೇ ಮುಟ್ಟಿದ್ದಾರೆ. 6 ಮುಟ್ಟಿದ್ದಾರೆ ಹರೀಶ್. ಹೋದ್ಸಲ 2ನೇ ಪ್ಲೇಸ್ ತಗೊಂಡಿದ್ದಂತವ್ರೆ. ಕಂಗ್ರಾಚುಲೇಷನ್. ಈ ಸಲ ಫಸ್ಟ್ ಬರ್ತಾರೆ ಆಗಲಿ ವಿಶ್ವೇಶ್ವರ್ಧನ್ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಬೆಸ್ಟ್ ಆಫ್ ಲಕ್. 5 ಸರ್ ದೇವರು ಒಳ್ಳೇದು ಮಾಡಲಿ. ಎಲ್ಲ 5 ಇದ್ದಾರೆ. ಹರೀಶ್ ಗೌಡ್ರು ಇದೆ. ಫ್ಯಾನ್ ಕೂಡ ಇದೆ. ಫ್ಯಾನ್
ಹಾಗೆ ನಮ್ಮ ಮೊದಲನೇ ವರ್ಷದ ಪ್ರೋಗ್ರಾಮ್ ಇತ್ತಲ್ಲ, ಅದರಲ್ಲಿ ಗೆದ್ದಿರ್ತಕ್ಕಂಥ ಪ್ರಥಮ ಬಹುಮಾನ ಗೆದ್ದಿದ್ರಲ್ಲ, ಅವರು ರಾಮನಗರ ಡಿಸ್ಟಿಕ್ ಅವರು. ಸೊ ಅವರು ಕೂಡ ಬಂದಿದ್ದರು, ಇವರೇ ಅವರು. ಈ ಸಲ ಪಾಪ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂತಲೇ ಹೇಳ್ಬೋದು. ಈ ಸಲನೂ ಟ್ರೈ ಮಾಡಿದ್ರು ತಿನ್ನೋದಕ್ಕೆ, ಬಟ್ ಅವರು ಆಗಲಿಲ್ಲ. ಹಾಗಾಗಿ ಈ ಸಲ ಅವರು ವಿನ್ ಆಗಲಿಲ್ಲ. ಅವರನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಸೊ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಅಲ್ಲಿ ಬಂದಿರತಕ್ಕಂಥ ನ್ಯೂಸ್ ಚಾನೆಲರಾಗಲಿ, ಹಾಗೆ ನೋಡೋದಕ್ಕೆ ಬಂದಿರೋರಾಗಲಿ, ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು. ಯಾಕಂದರೆ ಜಾಸ್ತಿನೇ ಮಾಡಿಸಿದ್ರು ಅಡುಗೆ. ಹಾಗೆ ನಾವು ಮೆಂಬರ್ಸ್ಗಳಿಗೂ ಕೂಡ ಮೆಂಬರ್ಸ್ ಫ್ಯಾಮಿಲಿಗಳಿಗೂ ಕೂಡ ಊಟ ಇತ್ತು. ಹಾಗೆ ನಾನು ನಮ್ಮ ಮನೇಲಿ ಒಬ್ಬಳೇ ಹೋಗಿದ್ದೆ. ಹಸ್ಬೆಂಡು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಮಲಗಿದ್ರು. ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದರಿಂದ ಒಬ್ಬಳೇ ಊಟ ಮಾಡಿಕೊಂಡು ಬಂದೆ. ಮಕ್ಕಳು ಊರಿಗೆ ಹೋಗಿದ್ದಾರೆ, ಹಾಗಾಗಿ ಮಕ್ಕಳು ಬರಲಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಪ್ರೈಸು ಮೇಕೆ, ಹಾಗೆ ಸೆಕೆಂಡ್ ಪ್ರೈಸು ಟಗರು, ಹಾಗೆ ಥರ್ಡ್ ಪ್ರೈಸು ಕೋಳಿನ ಕೊಟ್ಟರು. ನಾನು ಊಟಕ್ಕೆ ಕೂತಿದ್ದರಿಂದ ಅಲ್ಲಿ ಹತ್ತಿರ ಹೋಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇಷ್ಟೆಲ್ಲ ಮಾಡ್ಕೊಂಡಿದ್ನಲ್ವ, ಸೊ ಸಾಕು ಬಿಡ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಬಟ್ ಪ್ರೋಗ್ರಾಮು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಊಟನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾಟಿ ಕೋಳಿ ಸಾರು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ಸೋದು ಮುದ್ದೆನ. ಬಟ್ ನಮಗೆ ಒಂದು ಮುದ್ದೆ ಒಂದಿಷ್ಟು ಅನ್ನಕ್ಕೆ ಸಾಕಾಗೋಯಿತು. ಹೀಗೆ ಚಿಕನ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಚಿಕನ್ ಫ್ರೈ ಕೂಡ ಮಾಡಿದರು. ಯಾಕಂತಂದರೆ ಊಟ ಚೆನ್ನಾಗಿದ್ದರೆ ತಿಂತಾರೆ ಚೆನ್ನಾಗಿ ಯಾರೇ ಆದ್ರೂ. ಹಾಗೆ ಇಲ್ಲಿ ಲೇಡಿ ಇದ್ದಾರಲ್ಲ ಒಬ್ಬರು, ಅವರು ಕೂಡ ನ್ಯೂಸ್ ಚಾನೆಲ್ಲರೇ. ಹಾಗೆ ಇಲ್ಲಿ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಈ ವಜ್ಜಿ ಹೇಳಿದ್ನಲ್ಲ, ಈ ವಜ್ಜಿ ಎಷ್ಟು ಏಜ್ ಆಗಿದೆ ಅಂತ ಹೇಳ್ಬಿಟ್ಟು ಈ ವಜ್ಜಿಗೂ ಕೂಡ ಸೆಕೆಂಡ್ ಪ್ರೈಸ್ ಬಂತು. ಹೋದ ಸಲ ಈ ವಜ್ಜಿನೇ 7 ಮುದ್ದೆ ತಿಂದಿದ್ದರು. ಆದರೆ ಹೋದ ವರ್ಷ ನಾವು ಲೇಡೀಸ್ಗೆ ಪ್ರೈಸು ಅನೌನ್ಸ್ ಮಾಡಿರಲಿಲ್ಲ, ಸುಮ್ಮನೆ ಕೂರಿಸಿದ್ರು. ಅಂದರೆ ಲೇಡೀಸರು ಭಾಗವಹಿಸಲಿ ಅಂತ ಹೇಳ್ಬಿಟ್ಟು. ಅಂದರೆ ನಮಗೆ ಆ ಐಡಿಯಾ ಬಂದಿರಲಿಲ್ಲ ಲೇಡೀಸ್ಗೂ ಸಪ್ರೇಟ್ ಪ್ರೈಸಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವ್ರನ್ನ ಒಂಥರ ಅಂದರೆ ಪುರುಷರ ಸಮಾನವಾಗಿಯೇ ನೋಡಿದ್ದು. ಬಟ್ ಈ ಸಲ ಅಷ್ಟೊಂದು ಮುದ್ದೆ ತಿನ್ನೋಕ್ಕಾಗಲ್ಲ ಲೇಡೀಸ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಲೇಡೀಸ್ ಅವ್ರಿಗೆ ಪ್ರೈಸು ಅನೌನ್ಸ್ ಮಾಡಿ, ಹಾಗೆ ಪುರುಷರಿಗೆ ಸಪ್ರೇಟ್ ಪ್ರೈಸಸ್ನ ಅನೌನ್ಸ್ ಮಾಡಿ, ಹಾಗೆ ಹೋದ ಸಲ ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರೂ ಒಟ್ಟಿಗೆ ಕೂರಿಸಿದ್ದೆ. ಬಟ್ ಈ ಸಲ ಲೇಡೀಸ್ಗೆ ಸಪ್ರೇಟ್ ಲೈನ್ನ ಮಾಡಿ ಕೂರಿಸಿದ್ವಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಕೋಳಿ ಎಲ್ಲ ಕೊಡ್ತಾ ಇದ್ದಾರೆ. ಲೇಡೀಸಲ್ಲಿ ಫಸ್ಟ್ ಪ್ರೈಸು ಒಬ್ಬರು 7.5 ಮುದ್ದೆ ತಿಂದರು. ಅದೇ ಅಜ್ಜಿ ಸೆಕೆಂಡ್ ಪ್ರೈಸ್ 6.5 ಮುದ್ದೆ ತಿಂತು. ಹಾಗೆ ಆ ಅಜ್ಜಿ ಸೊಸೆ ಅವರೂ ಕೂಡ 6 ಮುದ್ದೆಯನ್ನು ತಿಂದರು. ಹಾಗೆ ಇನ್ನೊಬ್ಬರಿಗೆ ಸಮಾಧಾನಕರ ಬಹುಮಾನ ಅಂತ ಹೇಳ್ಬಿಟ್ಟು ಕೊಟ್ಟರು. ಅವರು ಕೂಡ 6 ಮುದ್ದೆ ತಿಂದಿದ್ರು. ಸೊ ಹಾಗಾಗಿ ಅವ್ರಿಗೆ 3000 ರುಪೀಸ್ನ ಕೊಟ್ಟರು ಅವರು. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ಹಾಗೆ ಈ ಪ್ರೋಗ್ರಾಮು ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂಥ ಚಂದ್ರು ಸರ್ ಅವರು ಲಾಯರ್ ಕೂಡ ಹೌದು. ಹಾಗೆ ರಾಮು ಇವರು ಆಡಿಟ್ರು, ಹಾಗೆ ನಮ್ಮ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಹಾಗೆ ಲಕ್ಷ್ಮೀ ವೇದಮೂರ್ತಿ, ಹಾಗೆ ವೇದಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಕಿರುತೆರೆ ನಿರ್ಮಾಪಕರು. ಹಾಗೆ ಮಧುಚಂದ್ರೇಗೌಡ ಸರು, ಹಾಗೆ BDM ಲೋಕೇಶ್ ಸರು, ಇವರೆಲ್ಲ ನಮ್ಮ ಟ್ರಸ್ಟ್ನ ಗೌರವಾನ್ವಿತ ಸದಸ್ಯರು. ಹಾಗೆ ಪ್ರಸನ್ನ ಕೆಂಪೇಗೌಡ, ನಾಗೇಶ್, ಕಿರಣ್, ರಾಜು, ನರಸಿಂಹ, ಪಾರ್ಥಸಾರಥಿ, ರಾಮು, ಗಂಗಾಧರ್, ನರಸಿಂಹಮೂರ್ತಿ, ಹಾಗೆ ಸೋಮಶೇಖರ್, ಮಹೇಶ್, ಅರುಣ್, ದೀಕ್ಷಿತ್, ಕಿಟ್ಟಿ, ಕುಮಾರ, ಗಿರೀಶ್, ಇವರೆಲ್ಲ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಅಂತಲೇ ಹೇಳ್ಬೋದು. ಇವರೆಲ್ಲ ಸೇರಿ ಒಂದು ಒಳ್ಳೆ ಪ್ರೋಗ್ರಾಮ್ನ ಮಾಡಿಕೊಟ್ಟಿದ್ದಾರೆ. ಪ್ರೋಗ್ರಾಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡ್ ಬಂತು. ಯಾವುದೂ ತೊಂದರೆ ತಕರಾರುಗಳು ಆಗದಾಗೆ, ಯಾವುದು ಗಲಾಟೆಗಳು ಆಗದಾಗೆ
ಯಾವುದು ತೊಂದರೆಗಳು ಆಗದಾಗೆ ಹಾಗೆ ಯಾರಿಗೂ ಏನು ಆರೋಗ್ಯದಲ್ಲಿ ಜಗಳ ಆಗಲಿ ಕಿತ್ತಾಟ ಆಗಲಿ ಏನೂ ಆಗದ ಹಾಗೆ ಒಂದು ಒಳ್ಳೆ ಪ್ರೋಗ್ರಾಮು ಮೂಡಿ ಬಂತು ಅಂತಲೇ ಹೇಳ್ಬೋದು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.